ಪುದುಚೇರಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮುಖಭಂಗವಾಗುವ ಸಾಧ್ಯತೆ ಇದ್ದು ಮತ್ತೆ ಅಖಿಲ ಭಾರತ ಎನ್ಆರ್ ಕಾಂಗ್ರೆಸ್ ಮತ್ತು ಬಿಜೆಪಿ ಮೈತ್ರಿಕೂಟ ಅಧಿಕಾರದ ಗದ್ದುಗೆ ಇರುವ ಸಾಧ್ಯತೆ ಇದೆ ಅಂತ ಚುನಾವಣೋತ್ತರ ಸಮೀಕ್ಷೆಗಳು ಹೇಳಿವೆ. ಕೇಂದ್ರಾಡಳಿತ ಪ್ರದೇಶವಾದ ಪುದುಚೇರಿಯಲ್ಲಿ 89.83% ದಾಖಲೆ ಮತದಾನವಾಗುವ ಮೂಲಕ 2026ರ ವಿಧಾನಸಭಾ ಚುನಾವಣೆ ಭಾರೀ ಕುತೂಹಲ ಮೂಡಿಸಿದೆ. ಆಡಳಿತಾರೂಢ ಎನ್ಡಿಎ ಮತ್ತು ಕಾಂಗ್ರೆಸ್ ಬಿಜೆಪಿ ಮೈತ್ರಿಕೂಟದ ನಡುವೆ ನೇರ ಹಣಾಹಣಿ ಏರ್ಪಡುವ ಸಾಧ್ಯತೆ ಇದೆ. ಇಲ್ಲಿ ಟಿವಿಕೆ ಪಕ್ಷ ಕಿಂಗ್ ಮೇಕರ್ ಆಗುವ ಸಾಧ್ಯತೆ ಇದೆ ಅಂತ ಕೆಲ ಸಮೀಕ್ಷೆಗಳು ಹೇಳಿವೆ. 30 ಸದಸ್ಯ ಬಲದ ಪುದುಚೇರಿ ವಿಧಾನಸಭೆಯಲ್ಲಿ ಬಹುಮತಕ್ಕೆ 16 ಸ್ಥಾನಗಳ ಅಗತ್ಯವಿದೆ. ಝೀ ನ್ಯೂಸ್ ಚುನಾವಣೋತ್ತರ ಸಮೀಕ್ಷೆ ಬಹಿರಂಗವಾಗಿದೆ. ಝೀ ನ್ಯೂಸ್ನ ಚುನಾವಣೋತ್ತರ ಸಮೀಕ್ಷೆಯ ಪ್ರಕಾರ ಪುದುಚೇರಿಯಲ್ಲಿ ಎನ್ಡಿಎಗೆ ಅಧಿಕಾರದ ಗದ್ದುಗೆ ಸಿಗಲಿದೆ. 14ರಿಂದ 18 ಸ್ಥಾನಗಳಲ್ಲಿ ಎನ್ಡಿಎ ಜಯಭೇರಿಯನ್ನ ಬಾರಿಸಲಿದೆ ಅಂತ ಝೀ ನ್ಯೂಸ್ನ ಚುನಾವಣೋತ್ತರ ಸಮೀಕ್ಷೆಯ ವರದಿ ಹೇಳುತ್ತೆ. ಎನ್ಡಿಎ ಅಂದ್ರೆ ಇಲ್ಲಿ ಎಐಎನ್ಆರ್ಸಿ, ಬಿಜೆಪಿ, ಎಐಎಡಿಎಂಕೆ ಹಾಗೂ ಎಲ್ಜೆಕೆ. ಇನ್ನು 7ರಿಂದ 11 ಸ್ಥಾನಗಳಲ್ಲಿ ಕಾಂಗ್ರೆಸ್ ಹಾಗೂ ಡಿಎಂಕೆ ಜಯಭೇರಿಯನ್ನ ಬಾರಿಸಲಿದೆ. 2ರಿಂದ 4 ಸ್ಥಾನಗಳಲ್ಲಿ ಟಿವಿಕೆ ಹಾಗೂ ಎನ್ಎಂಕೆ ಮೈತ್ರಿ ಪಕ್ಷಕ್ಕೆ ಗೆಲುವು ಸಿಗಲಿದೆ. 2ರಿಂದ 4 ಸ್ಥಾನಗಳಲ್ಲಿ ಟಿವಿಕೆ, ಎನ್ಎಂಕೆಗೆ ಗೆಲುವು ಸಿಗಲಿದೆ. 2ರಿಂದ 4 ಸ್ಥಾನಗಳಲ್ಲಿ ಪಕ್ಷೇತರರಿಗೆ ಗೆಲುವು ಸಿಗಲಿದೆ ಅಂತ ಝೀ ನ್ಯೂಸ್ನ ಎಕ್ಸಿಟ್ ಪೋಲ್ ಭವಿಷ್ಯ ಹೇಳ್ತಾ ಇದೆ. ಚುನಾವಣೋತ್ತರ ಸಮೀಕ್ಷೆ ಎಂದರೇನು? ಮತಗಟ್ಟೆಗಳ ಬಳಿ ಮತದಾರರನ್ನ ಮಾತನಾಡಿಸಿ ಅವರಿಗೆ ಒಂದಷ್ಟು ನಿರ್ದಿಷ್ಟ ಪ್ರಶ್ನೆಗಳನ್ನ ಕೇಳೋ ಮೂಲಕ ಅವರಿಂದ ಮಾಹಿತಿ ಸಂಗ್ರಹಿಸಲಾಗುತ್ತೆ. ಅದೇ ಮಾಹಿತಿಯ ಆಧಾರದ ಮೇಲೆ ಈ ಚುನಾವಣೋತ್ತರ ಸಮೀಕ್ಷೆ ಬಹಿರಂಗ ಮಾಡಲಾಗುತ್ತೆ. ಚುನಾವಣಾ ಏಜೆಂಟರು ಸಮೀಕ್ಷೆಗೆ ಮತಗಟ್ಟೆಗಳನ್ನ ಆಯ್ಕೆ ಮಾಡ್ತಾರೆ. ಎಲ್ಲಾ ಸ್ಥಳಗಳ ಮತದಾರರನ್ನ ಆಯ್ಕೆ ಮಾಡ್ಕೊಳ್ತಾರೆ. ಇದರಲ್ಲಿ ನಗರ, ಗ್ರಾಮ, ವಿವಿಧ ವಯೋಮಾನ, ಆರ್ಥಿಕ ಸ್ಥಿತಿ ಮತ್ತು ಸಮುದಾಯಗಳ ಜನರು ಇರುವಂತೆ ಎಚ್ಚರ ವಹಿಸುತ್ತಾರೆ. ಮತದಾರ ಯಾರಿಗೆ ಮತ ನೀಡಿದ್ರು, ವಯಸ್ಸು, ಪ್ರದೇಶ ಮತ್ತು ಕುಟುಂಬದ ಆರ್ಥಿಕ ಪರಿಸ್ಥಿತಿಯ ಮಾಹಿತಿ ಸಂಗ್ರಹಿಸುತ್ತಾರೆ. ಮತಗಳ ಹಂಚಿಕೆಯನ್ನ ಗಮನಿಸುತ್ತಾರೆ. ಜಾತಿ, ಪ್ರದೇಶ, ಲಿಂಗ ಮತ್ತು ಹಿಂದಿನ ಚುನಾವಣೆಗಳಲ್ಲಿ ಮತದಾರರ ನಿರ್ಧಾರಗಳನ್ನ ಅಳೆದು ತೂಗಿ ಸಮೀಕ್ಷೆ ಸಿದ್ಧಪಡಿಸುತ್ತಾರೆ. ಆಮೇಲೆ ಯಾವ ಪಕ್ಷಕ್ಕೆ ಗೆಲುವು ಸಿಗಬಹುದು ಎಂಬುದನ್ನ ಪರಿಣಿತ ಸೆಫಾಲಜಿಸ್ಟ್ಗಳು ಲೆಕ್ಕ ಹಾಕ್ತಾರೆ. ಇಷ್ಟಿದ್ರೂ ಎಲ್ಲಾ ಸಮೀಕ್ಷೆಗಳು ಸರಿಯಾಗೇ ಇರುತ್ತೆ ಅನ್ನೋದಕ್ಕೆ ಆಗಲ್ಲ. ಹಿಂದಿನ ಚುನಾವಣೆಗಳ ಕೆಲ ಸಮೀಕ್ಷೆಗಳನ್ನ ಗಮನಿಸಿದ್ರೆ ಭಾರಿ ವ್ಯತ್ಯಾಸಗಳೇ ಕಂಡು ಬಂದಿವೆ. ಬಹುತೇಕ ಸಮೀಕ್ಷೆಗಳು ಎಡವಿದ ಉದಾಹರಣೆಗಳು ಇವೆ. 2021ರಲ್ಲಿ ಸಮೀಕ್ಷೆ ಎಷ್ಟು ನಿಜವಾಗಿದ್ವು ಗೊತ್ತಾ? ಇನ್ನು ಪಶ್ಚಿಮ ಬಂಗಾಳವನ್ನೇ ಉದಾಹರಣೆಯಾಗಿ ತೆಗೆದುಕೊಂಡ್ರೆ 2021ರ ಚುನಾವಣೆಯ ಮತಗಟ್ಟೆ ಸಮೀಕ್ಷೆಗೂ ವಾಸ್ತವಕ್ಕೂ ಸಾಕಷ್ಟು ವ್ಯತ್ಯಾಸ ಇದ್ದದ್ದು ಕಂಡುಬಂದಿತ್ತು. ಸಮೀಕ್ಷೆಯಲ್ಲಿ ಬಿಜೆಪಿ ಹೆಚ್ಚು ಕ್ಷೇತ್ರ ಗೆಲ್ಲಬಹುದು ಅಂತ ಹೇಳಲಾಗಿತ್ತು. ಆದರೆ ಟಿಎಂಸಿ ಹೆಚ್ಚಿನ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿತ್ತು. 2021ರಲ್ಲಿ ತಮಿಳುನಾಡಿನಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಡಿಎಂಕೆ ಅಧಿಕಾರದ ಚುಕ್ಕಾಣಿ ಹಿಡಿತು. 234 ಕ್ಷೇತ್ರಗಳ ವಿಧಾನಸಭೆಯಲ್ಲಿ 2021ರಲ್ಲಿ ಡಿಎಂಕೆ ನೇತೃತ್ವದ ಮೈತ್ರಿಕೂಟ 159 ಕ್ಷೇತ್ರಗಳನ್ನ ತನ್ನದಾಗಿಸಿಕೊಂಡಿತ್ತು. ವಿರೋಧ ಪಕ್ಷವಾದ ಎಐಎಡಿಎಂಕೆ ನೇತೃತ್ವದ ಮೈತ್ರಿಕೂಟ 75 ಕ್ಷೇತ್ರಗಳನ್ನಷ್ಟೇ ಗೆಲ್ಲಲು ಶಕ್ತವಾಯಿತು. ಫಲಿತಾಂಶಕ್ಕೂ ಮುನ್ನ ವಿವಿಧ ಸಂಸ್ಥೆಗಳು ಪ್ರಕಟಿಸಿದ್ದ ಚುನಾವಣೋತ್ತರ ಸಮೀಕ್ಷೆ ಸಾಕಷ್ಟು ವ್ಯತ್ಯಾಸ ಮಾಡಿತ್ತು. ಕೇರಳ ವಿಧಾನಸಭೆಗೆ 2021ರಲ್ಲಿ ನಡೆದ ಚುನಾವಣೆಯಲ್ಲಿ ಆಡಳಿತಾರೂಢ ಎಡಪಕ್ಷ ನೇತೃತ್ವದ ಎಲ್ಡಿಎಫ್ ಮೈತ್ರಿಕೂಟವು 99 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿ 140 ಸದಸ್ಯರಿರುವ ವಿಧಾನಸಭೆಯಲ್ಲಿ ಅಧಿಕಾರದ ಗದ್ದುಗೆ ಏರ್ತು. 2021ರ ಚುನಾವಣೋತ್ತರ ಸಮೀಕ್ಷೆಯಲ್ಲಿ ಎಲ್ಡಿಎಫ್ ಅಧಿಕಾರಕ್ಕೆ ಮರಳೋದಾಗಿ ಭವಿಷ್ಯ ನುಡಿದಿದ್ವು. ಸದ್ಯ ಪಂಚರಾಜ್ಯದಲ್ಲಿ ಮತದಾನ ಮುಕ್ತಾಯಗೊಂಡಿದ್ದು ಮೇ 4ರಂದು ಮತ ಎಣಿಕೆ ನಡೆಯಲಿದೆ. ಈ ಚುನಾವಣೆ ಫಲಿತಾಂಶ ಮುಂದಿನ 2021ರ ಲೋಕಸಭೆ ಚುನಾವಣೆಗೆ ದಿಕ್ಸೂಚಿಯಾಗಲಿದ್ದು ಬಿಜೆಪಿ ಮತ್ತು ವಿಪಕ್ಷಗಳ ಪಾಲಿಗೆ ನಿರ್ಣಾಯಕವಾಗಿದೆ. ಪುದುಚೇರಿಯಲ್ಲಿ ಕೈ ಕಮಲ ನಡುವೆ ಬಿಗ್ ಫೈಟ್ ನಡೀತಾ ಇದೆ. ಸಮೀಕ್ಷೆಗಳಲ್ಲಿ ಎನ್ಡಿಎ ಮೈತ್ರಿಕೂಟಕ್ಕೆ ಮೇಲುಗೈ ಇದೆ. ಹೌದು,
ಪುದುಚೇರಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮುಖಭಂಗವಾಗುವ ಸಾಧ್ಯತೆ ಇದ್ದು ಮತ್ತೆ ಅಖಿಲ ಭಾರತ ಎನ್ಆರ್ ಕಾಂಗ್ರೆಸ್ ಮತ್ತು ಬಿಜೆಪಿ ಮೈತ್ರಿಕೂಟ ಅಧಿಕಾರದ ಗದ್ದುಗೆ ಇರುವ ಸಾಧ್ಯತೆ ಇದೆ ಅಂತ ಚುನಾವಣೋತ್ತರ ಸಮೀಕ್ಷೆಗಳು ಹೇಳಿವೆ. ಕೇಂದ್ರಾಡಳಿತ ಪ್ರದೇಶವಾದ ಪುದುಚೇರಿಯಲ್ಲಿ 89.83% ದಾಖಲೆ ಮತದಾನವಾಗುವ ಮೂಲಕ 2026ರ ವಿಧಾನಸಭಾ ಚುನಾವಣೆ ಭಾರೀ ಕುತೂಹಲ ಮೂಡಿಸಿದೆ. ಆಡಳಿತಾರೂಢ ಎನ್ಡಿಎ ಮತ್ತು ಕಾಂಗ್ರೆಸ್ ಬಿಜೆಪಿ ಮೈತ್ರಿಕೂಟದ ನಡುವೆ ನೇರ ಹಣಾಹಣಿ ಏರ್ಪಡುವ ಸಾಧ್ಯತೆ ಇದೆ. ಇಲ್ಲಿ ಟಿವಿಕೆ ಪಕ್ಷ ಕಿಂಗ್ ಮೇಕರ್ ಆಗುವ ಸಾಧ್ಯತೆ ಇದೆ ಅಂತ ಕೆಲ ಸಮೀಕ್ಷೆಗಳು ಹೇಳಿವೆ. 30 ಸದಸ್ಯ ಬಲದ ಪುದುಚೇರಿ ವಿಧಾನಸಭೆಯಲ್ಲಿ ಬಹುಮತಕ್ಕೆ 16 ಸ್ಥಾನಗಳ ಅಗತ್ಯವಿದೆ. ಝೀ ನ್ಯೂಸ್ನ ಎಕ್ಸಿಟ್ ಪೋಲ್ ಭವಿಷ್ಯದ ಪ್ರಕಾರ ಪುದುಚೇರಿಯಲ್ಲಿ ಎನ್ಡಿಎಗೆ ಅಧಿಕಾರದ ಗದ್ದುಗೆ ಸಿಗಲಿದೆ. 14ರಿಂದ 18 ಸ್ಥಾನಗಳಲ್ಲಿ ಎನ್ಡಿಎ ಜಯಭೇರಿಯನ್ನ ಬಾರಿಸಲಿದೆ. ಎನ್ಡಿಎ ಅಂದ್ರೆ ಇಲ್ಲಿ ಎಐಎನ್ಆರ್ಸಿ, ಬಿಜೆಪಿ ಹಾಗೆ ಎಐಎಡಿಎಂಕೆ ಜೊತೆಗೆ ಎಲ್ಜೆಕೆ ಸೇರುತ್ತೆ. ಇನ್ನು 7ರಿಂದ 11 ಸ್ಥಾನಗಳಲ್ಲಿ ಕಾಂಗ್ರೆಸ್ ಹಾಗೂ ಡಿಎಂಕೆ ಜಯಭೇರಿಯನ್ನ ಬಾರಿಸುತ್ತೆ. 2ರಿಂದ 4 ಸ್ಥಾನಗಳಲ್ಲಿ ಟಿವಿಕೆ ಎನ್ಎಂಕೆಗೆ ಗೆಲುವು ಹಾಗೆ 2ರಿಂದ 4 ಸ್ಥಾನಗಳಲ್ಲಿ ಪಕ್ಷೇತರರಿಗೆ ಗೆಲುವು ಅಂತ ಝೀ ನ್ಯೂಸ್ನ ಎಕ್ಸಿಟ್ ಪೋಲ್ ಭವಿಷ್ಯ ನುಡಿದಿದೆ. ಸಮೀಕ್ಷೆಗಳ ಪ್ರಕಾರ 3 ರಾಜ್ಯಗಳಲ್ಲಿ ಬಿಜೆಪಿ ಕಮಾಲ್ ಮಾಡಲಿದೆ. ಅಸ್ಸಾಂನಲ್ಲಿ ಹ್ಯಾಟ್ರಿಕ್ ಗೆಲುವು ಸಾಧಿಸಲಿದೆ. ತಮಿಳುನಾಡು ಮತ್ತೆ ಡಿಎಂಕೆ ತೆಕ್ಕೆಗೆ ಅಂತ ಹೇಳಲಾಗ್ತಾ ಇದ್ದು ದಳಪತಿ ಕಿಂಗ್ ಮೇಕರ್ ಆಗಬಹುದು. ಜೊತೆಗೆ ಕೇರಳದಲ್ಲಿ ಯುಡಿಎಫ್ ಮೇಲುಗೈ ಸಾಧಿಸಿದ್ರೆ ಪುದುಚೇರಿಯಲ್ಲಿ ಮತ್ತೆ ಎನ್ಡಿಎಗೆ ಪಟ್ಟ ಸಿಗಲಿದೆ ಅಂತ ಸಮೀಕ್ಷೆಗಳು ಹೇಳಿವೆ.